ನಮಸ್ಕಾರ. ನಮ್ಮ ಸ್ವರ್ಣ ಟಿವಿಗೆ ಎಲ್ಲ ಸಾಹಿತ್ಯಾಸಕ್ತರಿಗೆ ಸ್ವಾಗತ ಕೋರ್ತೇನೆ. ಮಂಡ್ಯದ ಕರ್ನಾಟಕ ಸಂಘ ರಾಜ್ಯದಲ್ಲಿ ಗಮನ ಸೆಳೆದಿದೆ. ಸಾಹಿತ್ಯ, ಸಂಸ್ಕೃತಿ, ರಂಗಭೂಮಿ ಇತ್ಯಾದಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಮಹತ್ವದ್ದನ್ನು, ನಾವೀನ್ಯವಾದದ್ದನ್ನು, ಪ್ರಯೋಗಶೀಲವಾದದ್ದನ್ನು ಕಾರ್ಯರೂಪಕ್ಕೆ ತರ್ತಾ ಇದೆ. ಅದರಲ್ಲೂ ಜಯಪ್ರಕಾಶ್ ಗೌಡರ ಅಧ್ಯಕ್ಷರಾದ ಮೇಲೆ ಕರ್ನಾಟಕ ಸಂಘ ನಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ವಿಸ್ತಾರಗೊಂಡಿದೆ. ಪ್ರಸ್ತುತ ಇದೇ ತಿಂಗಳ 21-22ರಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ಒಂದು ಸಂಶೋಧನಾ ಕಮ್ಮಟವನ್ನು ವ್ಯವಸ್ಥೆ ಮಾಡಿದ್ದೇವೆ. ಸಂಶೋಧನಾ ಕಮ್ಮಟ ಅಂದ ತಕ್ಷಣ ಕೇವಲ PhD ಪದವಿಗಾಗಿ, ಡಾಕ್ಟರೇಟ್ ಪದವಿಗಾಗಿ ಸಂಶೋಧನೆ ಮಾಡುವಂಥದ್ದಕ್ಕೆ ನಿರ್ಬಂಧಿಸಿಕೊಳ್ಳುವ ಹಾಗಿಲ್ಲ. ಒಂದು ಸಂಶೋಧನಾ ಲೇಖನವನ್ನು ಅಷ್ಟೇ ಏಕೆ, ಒಂದು ಸಣ್ಣ ಲೇಖನವನ್ನು ಬರೆಯೋದು ಹೇಗೆ, ಒಂದು ಸಾಹಿತ್ಯ ಕೃತಿಯನ್ನು ಓದೋದು ಹೇಗೆ, ಆ ಓದಿ ಅದರ ಬಗ್ಗೆ ಪ್ರತಿಕ್ರಿಯಿಸೋದು ಹೇಗೆ, ಅನುಸಂಧಾನಿಸುವುದು ಹೇಗೆ ಎನ್ನುವ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಈ ಸಂಶೋಧನಾ ಕಮ್ಮಟವನ್ನು ವಿನ್ಯಾಸ ಮಾಡಿದ್ದೇವೆ, ರೂಪಿಸಿದ್ದೇವೆ. ರಾಜ್ಯದ ವಿವಿಧೆಡೆಯಿಂದ ಪ್ರಾಧ್ಯಾಪಕರು, ವಿದ್ವಾಂಸರು ಈ ಸಮ್ಮೇಳನದಲ್ಲಿ, ಈ ಕಮ್ಮಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಮ್ಮಟಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಮ್ಮಟದ ರೂಪುರೇಷೆಗಳನ್ನು ಕುರಿತು ಮಾತನಾಡೋದಾದರೆ, ಸಾಹಿತ್ಯವನ್ನು ಓದುವಂಥದ್ದು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಎನ್ನುವ ಆಕ್ಷೇಪಣೆಯ ನಡುವೆಯೂ ಕೂಡ ಮಹತ್ವದ ಸಾಹಿತ್ಯಿಕ ಪರಿಚಾರಿಕೆ, ಸಾಹಿತ್ಯದ ಪ್ರಸಾರ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಕೇವಲ ಸಾಹಿತ್ಯ ಮತ್ತು ಭಾಷೆ ಇವೆರಡರ ನಡುವಣ ಅಂತರ್ಸಂಬಂಧವನ್ನು ಕುರಿತು ನಾವು ಯೋಚನೆ ಮಾಡಬೇಕು. ಸಾಹಿತ್ಯವನ್ನು ಬೋಧಿಸಲಿಕ್ಕೆ ಭಾಷೆಯನ್ನು ಉಪಯೋಗಿಸ್ತೇವೆ, ಭಾಷೆಯನ್ನು ಕಲಿಸಲಿಕ್ಕೆ ಸಾಹಿತ್ಯವನ್ನು ಬಳಸ್ಕೊಳ್ತೇವೆ. ಹೀಗಾಗಿ ಇವೆರಡು ಅನ್ಯೋನ್ಯ ಸಂಬಂಧದಲ್ಲೇ ನಡಿಬೇಕು. ಒಬ್ಬ ವಿದ್ಯಾರ್ಥಿಯ, ಒಬ್ಬ ಯುವತಿಯ ಭಾಷಿಕ ಸಂವರ್ಧನೆ ಆಗಬೇಕಂದ್ರೆ ಸಾಹಿತ್ಯದ ಮೂಲಕವೇ ಆಗಬೇಕು ಅನ್ನುವಂಥದ್ದು ಶತಸಿದ್ಧ. ಹಾಗಾಗಿ ಸಾಹಿತ್ಯದ ಮೂಲಕ ಭಾಷೆ, ಭಾಷೆಯ ಮೂಲಕ ಸಾಹಿತ್ಯ ಇವೆರಡರ ನಡುವಣ ಅಂತರ್ಸಂಬಂಧಗಳನ್ನು ಅನುಸಂಧಾನಿಸುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಕನ್ನಡ ಸಂಶೋಧನೆ ಜಡಶೀಲತೆಯಾಗಿದೆ ಎನ್ನುವ ಆಕ್ಷೇಪಣೆಗಳು ಮತ್ತು ತಕರಾರುಗಳು ಇತ್ತೀಚಿನ ದಶಕಗಳಲ್ಲಿ ಎಲ್ಲ ವೇದಿಕೆಗಳಲ್ಲಿ ಕಂಡುಬರ್ತಾ ಇದೆ. ಇದನ್ನು ಮಾನ್ಯ ಮಾಡ್ತಾನೆ ಇದನ್ನು ಸುಧಾರಿಸೋದಕ್ಕೆ ನಾವೇನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಅಂತರಾವಲೋಕನ ಮಾಡಿಕೊಳ್ಳಬೇಕಾದ ಅಗತ್ಯ ಇದೆ. ಸಂಶೋಧನೆಯಲ್ಲಿ ನಿರತರಾಗಿರುವ ಮಂದಿ ಸಂಶೋಧನೆ PhD ಪದವಿಯ ನಂತರದಲ್ಲಿ ಸಂಶೋಧನೆ ಸ್ಥಗಿತಗೊಳ್ಳುತ್ತೆ. ಅದು ಹಾಗಾಗಬಾರ್ದು. ಡಾಕ್ಟರೇಟ್ ಪದವಿ ಯಾಕೆ ಅಂತಂದರೆ ಒಬ್ಬ ಸಂಶೋಧಕನನ್ನು ಹುಟ್ಟಿ ಹಾಕಬೇಕೇ ಹೊರತು ಅದೇ ಒಂದು ಸಂಶೋಧನೆ ಆಗಬಾರದು ಅನ್ನುವಂಥದ್ದು ಜಗತ್ತಿನ ಶೈಕ್ಷಣಿಕ ವಲಯದಲ್ಲಿ ಚರ್ಚಿತ ಆಗ್ತಾ ಇರತಕ್ಕಂಥ ವಿಷಯ. ನಂತರದಲ್ಲಿಯೂ ಕೂಡ, ಡಾಕ್ಟರೇಟ್ ಪದವಿಯ ನಂತರದಲ್ಲಿಯೂ ಕೂಡ ಆ ಸಂಶೋಧಕರು ಸಂಶೋಧನೆಯನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವ ಇರಾದೆಯಿಂದ ಈ ಕಾರ್ಯಕ್ರಮವನ್ನು ಯೋಜಿಸಿದ್ದೇವೆ. ಈ ಕಾರ್ಯಕ್ರಮ ಇದೇ ತಿಂಗಳ 21-22ರಂದು ಮಂಡ್ಯದ ಕರ್ನಾಟಕ ಸಂಘದಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮದ ಸ್ಥೂಲ ರೂಪುರೇಷೆಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮೊದಲನೆಯ ಗೋಷ್ಠಿಯಲ್ಲಿ ಸಂಶೋಧನೆಯ ತಾತ್ವಿಕತೆ ಮತ್ತು ಅದರ ಸ್ವರೂಪವನ್ನು ಚರ್ಚಿಸ್ತೇವೆ. ನಾಡಿನ ಖ್ಯಾತ ವಿದ್ವಾಂಸರಾದಂಥ ಕುವೆಂಪು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದಂಥ ಪ್ರಶಾಂತ್ ನಾಯಕ್ ಅವರು ಮತ್ತು ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದಂಥ ಮೋಹನ್ ಚಂದ್ರಗುತ್ತಿಯವರು ಈ ಗೋಷ್ಠಿಯನ್ನು ನಿರ್ವಹಿಸಿಕೊಡಲಿದ್ದಾರೆ. ಸಂಶೋಧನೆಯ ಹಂತಗಳು, ಅದರ ತಾತ್ವಿಕತೆ, ಆ ತಾತ್ವಿಕತೆಗಳ ನಡುವಣ ಸಂಘರ್ಷ ಮತ್ತು ತಾಕಲಾಟಗಳು, ಹುಡುಕಾಟಗಳು ಇವುಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡು ಈ ಗೋಷ್ಠಿಯನ್ನು ನಿರ್ವಹಿಸ್ತಾ ಇದ್ದೇವೆ. ಎರಡನೇ ಗೋಷ್ಠಿಯಲ್ಲಿ ಕನ್ನಡ ಸಂಶೋಧನೆ ಒಂದು ಹಿನ್ನೋಟ ಅನ್ನುವಂಥದ್ದಲ್ಲಿ ಒಂದು ಚಾರಿತ್ರಿಕ ಅವಲೋಕನವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರಿನ ನಿವೃತ್ತ ಪ್ರಾಧ್ಯಾಪಕರಾದಂಥ ಶ್ರೀಮತಿ ಲಲಿತಾಂಬಾ ಅವರು ಹಾಗೂ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದ ಮೈಸೂರಿನ ಕುಲಸಚಿವರಾದಂಥ ಮಂಜುನಾಥ್ ಅವರು ಈ ಕಾರ್ಯಕ್ರಮವನ್ನು, ಈ ಗೋಷ್ಠಿಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಒಂದು ಹಿನ್ನೋಟದಲ್ಲಿ ನಮ್ಮ ಕನ್ನಡ ಸಂಶೋಧನೆ ಅಥವಾ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಸಂಶೋಧನೆಯ ಘಟ್ಟಗಳನ್ನು ಗುರುತಿಸಲಾಗುತ್ತೆ. ಪ್ರಾರಂಭಿಕ ಘಟ್ಟಗಳಲ್ಲಿ ನಮ್ಮ ಪ್ರಾಚೀನ ಗ್ರಂಥಗಳನ್ನು ಸಂಪಾದಿಸುವ ಮಹತ್ವದ ಕಾರ್ಯ ನಡೆದಿದೆ. ಆ ನಂತರದಲ್ಲಿ ಆ ಕೃತಿಗಳನ್ನು ವಿಶ್ಲೇಷಿಸುವ, ಸಂಶ್ಲೇಷಿಸುವ, ಸಾಮಾನ್ಯೀಕರಿಸುವ ಪ್ರಯತ್ನಗಳು ಆಗಿವೆ. ಹೀಗಾಗಿ ಇದು ಕೂಡ ಒಂದು ಮಹತ್ವದ ಕಾರ್ಯಕ್ರಮ, ಗೋಷ್ಠಿ ಆಗಿ ಕಂಡುಬರುತ್ತೆ. ಮೂರನೇ ಗೋಷ್ಠಿನಲ್ಲಿ ಕನ್ನಡ ಸಂಶೋಧನೆಯ ಮುನ್ನೋಟವನ್ನು ಕುರಿತು ಡಾಕ್ಟರ್ ಜ್ಯೋತಿಯವರು ತುಮಕೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಇಂಗ್ಲೀಷ್ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅರಡಿ ಮಲ್ಲಯ್ಯ ಕಟ್ಟೇರ ಪ್ರಾಂಶುಪಾಲರು, ಶರಾವತಿ ಪ್ರಥಮ ದರ್ಜೆ ಕಾಲೇಜು ಕೊಣಂದೂರಿನ ಪ್ರಾಧ್ಯಾಪಕರು ಈ ಗೋಷ್ಠಿಯನ್ನು ನಿರ್ವಹಿಸಿಕೊಡ್ತಾ ಇದ್ದಾರೆ. ಈ ಗೋಷ್ಠಿಯನ್ನು ರೂಪಿಸಿರೋದರಲ್ಲಿಯೂ ಬಹಳ ಮಹತ್ವದ ಒಳನೋಟಗಳಿವೆ. ಇಂಗ್ಲೀಷ್ ಸಾಹಿತ್ಯದಲ್ಲಿ ಅಥವಾ ಜಗತ್ತಿನ ಸಾಹಿತ್ಯದಲ್ಲಿ ಬಹಳಷ್ಟು ಪ್ರಯೋಗಗಳು ನಡೀತಾ ಇವೆ. ರೀಡರ್ಸ್ ರೆಸ್ಪಾನ್ಸ್ ಥಿಯರಿ, ಕಾಗ್ನಿಟಿವ್ ಪೊಯೆಟಿಕ್ಸ್, ಫೆನೊಮಿನಾಲಜಿ ಇವೆಲ್ಲ ಸಾಕಷ್ಟು
ಮುಂಚೂಣಿಯಲ್ಲಿ ಇರುವ ಸಾಹಿತ್ಯಿಕ ವಿಮರ್ಶೆಯ ಮಾನದಂಡಗಳಾಗಿವೆ. ಇವೆಲ್ಲವನ್ನು ಕನ್ನಡಕ್ಕೆ ಪ್ರಾಸಂಗಿಕವಾಗಿ ಸಾಂದರ್ಭಿಕವಾಗಿ ಬರಮಾಡ್ಕೊಳ್ತಾ ಇದ್ದೇವೆ ಹೊರತು ಇದನ್ನು ಅಧಿಕೃತವಾಗಿ ಚರ್ಚೆಗೆ ಒಳಪಡಿಸ್ತಾ ಇಲ್ಲ, ಅದನ್ನು ಅಧಿಕೃತವಾಗಿ ಅಧ್ಯಯನಕ್ಕೆ ಒಳಪಡಿಸ್ತಾ ಇಲ್ಲ. ಈ ಪ್ರಯತ್ನವನ್ನು ಈ ದಿಶೆಯಲ್ಲಿ ಮಾಡುವ ಹುನ್ನಾರ ಪ್ರಯತ್ನ ಈ ಗೋಷ್ಠಿಯಲ್ಲಿ ಇರುತ್ತೆ. ಸಾಹಿತ್ಯದ ಸಂಶೋಧನೆ ಅಥವಾ ಕನ್ನಡ ಸಂಶೋಧನೆ ಅಂತಂದಾಗ ಬಹಳ ಉದ್ದೇಶಪೂರ್ವಕವಾಗಿ ಆ ಶೀರ್ಷಿಕೆಯನ್ನು ಕೊಟ್ಟಿದ್ದೇವೆ. ಸಾಹಿತ್ಯ ಕಮ್ಮಟ ಅಲ್ಲ, ಸಾಹಿತ್ಯ ಸಂಶೋಧನೆಯ ಕಮ್ಮಟವೂ ಅಲ್ಲ, ಭಾಷೆಯ ಕಮ್ಮಟವೂ ಅಲ್ಲ, ಇವೆರಡನ್ನು ಸಮೀಕರಿಸಿದ್ದೇವೆ ಅನ್ನೋದನ್ನು ಪ್ರಾರಂಭದಲ್ಲಿ ಹೇಳಿದ್ದೇವೆ. ಆದ್ದರಿಂದ ಒಬ್ಬ ಭಾಷಾ ಅಧ್ಯಾಪಕ ಉನ್ನತ ಶಿಕ್ಷಣದಲ್ಲಿ ಭಾಷೆಯನ್ನು ಕಲಿಸ್ತಾ ಹೋಗ್ತಾರೆ. ಸಾಹಿತ್ಯವನ್ನು ಕನ್ನಡವನ್ನು ಐಚ್ಛಿಕವಾಗಿ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ. ಇವೆರಡರ ನಡುವಣ ವ್ಯತ್ಯಾಸಗಳನ್ನು ಗುರುತಿಸ್ತಾ ಒಂದು ಸಾಹಿತ್ಯವನ್ನು ಭಾಷಿಕವಾಗಿ ಯಾವ ನೆಲೆಯಲ್ಲಿ ಪಾಠ ಮಾಡಬೇಕು, ಸಾಹಿತ್ಯವೊಂದನ್ನು ಐಚ್ಛಿಕವಾಗಿ ಹೇಗೆ ಪಾಠ ಮಾಡಬೇಕು ಅನ್ನುವಂಥದ್ದರ ಕುರಿತು ಈ ಗೋಷ್ಠಿಯಲ್ಲಿ ಬಹಳ ಮಹತ್ವದ ಚರ್ಚೆ ಆಗಬೇಕು ಅಂತೇಳಿ ಅಂದ್ಕೊಂಡಿದ್ದೇವೆ. ಇನ್ನೊಂದು ಗೋಷ್ಠಿಯನ್ನು ವರ್ತಮಾನದಲ್ಲಿ ಕನ್ನಡ ಭಾಷೆಯ ವಿಸ್ತಾರದ ನೆಲೆಗಳು ಅನ್ನುವ ಹಿನ್ನೆಲೆಯಲ್ಲಿ ಕುರಿತು ಯೋಚನೆ ಮಾಡಿದ್ದೇವೆ. ನಮ್ಮ ದೃಶ್ಯ ಮಾನವಶಾಸ್ತ್ರಜ್ಞರಾದಂಥ ಡಾಕ್ಟರ್ ಸಿರಿಗಂಧ ಶ್ರೀನಿವಾಸಮೂರ್ತಿಯವರು ಹಾಗೂ ಡಾಕ್ಟರ್ ಸುಭಾಷ್ ರಾಜಮನೆಯವರು ಬೆಂಗಳೂರಿನ RC ವಾಣಿಜ್ಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಈ ಇರುವರು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ, ಗೋಷ್ಠಿಯನ್ನು ನಡೆಸ್ಕೊಡ್ತಾ ಇದ್ದಾರೆ. ನನ್ನ ಕನ್ನಡ ಭಾಷೆಯನ್ನು ಕುರಿತು ಯೋಚನೆ ಮಾಡಿದಾಗ ಕನ್ನಡವನ್ನು ಕಲಿತಾ ಇಲ್ಲ ಅಂತಂದಾಗ ಕನ್ನಡವನ್ನು ಒಂದು ಭಾಷೆಯಾಗಿ ಕಲಿತಾ ಇಲ್ಲ ಅನ್ನುವ ಆಕ್ಷೇಪಣೆ, ಸಾಹಿತ್ಯವನ್ನು ಓದ್ತಾ ಇಲ್ಲ ಅನ್ನುವ ಆಕ್ಷೇಪಣೆ, ಈ ಎಲ್ಲ ಆಕ್ಷೇಪಣೆಗಳ ನಡುವೆ ಕನ್ನಡ ಭಾಷೆಯನ್ನು ವಿಸ್ತರಿಸಿಕೊಳ್ಳುವ ಬಗೆಯನ್ನು ಕುರಿತು ಯೋಚನೆ ಮಾಡಬೇಕು. ಒಂದು ವಿಜ್ಞಾನ ಬರಹವನ್ನು ಬರೆಯೋದು ಹೇಗೆ, ಒಂದು ಪರಿಸರದ ಬಗ್ಗೆ ಬರೆಯೋದು ಹೇಗೆ, ಒಂದು ಶುದ್ಧ ವಿಜ್ಞಾನದ ಬರಹವನ್ನು ಕನ್ನಡದಲ್ಲಿ ತರೋದು ಹೇಗೆ, ಅದನ್ನು ಓದಿ ಅನುಸಂಧಾನಿಸೋದು ಹೇಗೆ, ಮತ್ತು ಒಂದು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಬಹಳ ಜನರನ್ನು ತಲುಪ್ತಾ ಇವೆ. ಆ ಸಾಮಾಜಿಕ ಜಾಲತಾಣಗಳ ಬರವಣಿಗೆಗೆ ನಮ್ಮ ಯುವಕರನ್ನು ಸಿದ್ಧಪಡಿಸಬೇಕಾದ ಅಗತ್ಯವೂ ಇದೆ ಅನ್ನುವಂಥದ್ದನ್ನು ಕುರಿತು ನಾವು ಯೋಚನೆ ಮಾಡಬೇಕಾಗಿದೆ. ಈ ಗೋಷ್ಠಿ ಅದರ ಕಡೆ ಬೆಳಕು ಚೆಲ್ಲುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಇನ್ನೊಂದು ಗೋಷ್ಠಿ ಸಂಶೋಧನಾ ಬರಹ ತಾಂತ್ರಿಕ ಸಂಗತಿಗಳು. ಪ್ರೊಫೆಸರ್ ಬೆಟ್ಟೇಗೌಡರು ಮೈಸೂರಿನ ಕಾಲೇಜಿನ ಪ್ರಾಧ್ಯಾಪಕರು, ಜಾಜಿ ದೇವೇಂದ್ರಪ್ಪ ಸಿಂಧನೂರು ಕಾಲೇಜಿನ ಪ್ರಾಧ್ಯಾಪಕರು ಈ ಗೋಷ್ಠಿಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಒಂದು ಬರಹವನ್ನು ಬರೀಲಿಕ್ಕೆ ತೊಡೆದಾಗ, ಸಂಶೋಧನಾ ಬರಹ ಆಗಲಿ ಅಥವಾ ಸಾಮಾನ್ಯ ಬರಹ ಆಗಲಿ ಅಥವಾ ಒಂದು ಪತ್ರಿಕಾ ಬರಹ ಆಗಲಿ, ಒಂದು ಲೇಖನವನ್ನು ಒಂದು ಬರಹವನ್ನು ಬರೀಲಿಕ್ಕೆ ತೊಡಗಿದಾಗ ಸಾಕಷ್ಟು ತಾಂತ್ರಿಕ ಅಂಶಗಳನ್ನು ನಾವು ಗುರುತಿಸ್ತೇವೆ. ಆಶ್ಚರ್ಯ ಆಗ್ಬೋದು, ಫುಲ್ ಸ್ಟಾಫು, ಕೋಲನ್ನು, ನಮ್ಮ ವ್ಯಾಕರಣ ಚಿಹ್ನೆಗಳನ್ನು ಎಲ್ಲಿ ಹೇಗೆ ಬಳಸಬೇಕು ಅನ್ನುವಂಥದ್ದು, ಪ್ಯಾರಾಗ್ರಾಫನ್ನು ಮಾಡುವಂಥದ್ದು. ದಯಮಾಡಿ ಅನ್ಯಥಾ ಭಾವಿಸಬೇಡಿ. ಇಂಗ್ಲೀಷ್ ಶಾಲೆಗಳಲ್ಲಿ, ಅಮೇರಿಕಾದ ಶಾಲೆಗಳಲ್ಲಿ ಒಂದು ಎಕ್ಸರ್ಸೈಸ್ ಕೊಡ್ತಾರೆ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ. ಏನು ಎಕ್ಸರ್ಸೈಸ್ ಅಂತಂದರೆ ಸಿಂಗಲ್ ಪ್ಯಾರಾಗ್ರಾಫ್ ಆರ್ಗನೈಸೇಷನ್ ಅಂತ ಹೇಳಿ. ಒಂದು ಪ್ಯಾರಾಗ್ರಾಫನ್ನು, ಒಂದು ವಾಕ್ಯವೃಂದವನ್ನು ಸಂಘಟಿಸೋದು ಹೇಗೆ, ಅದನ್ನು ರೂಪಿಸೋದು ಹೇಗೆ ಎನ್ನುವಂಥದ್ದನ್ನು ವಿಶೇಷವಾಗಿ ಹೇಳ್ಕೊಡ್ತಾರೆ. ನಮಗೆ ಪ್ಯಾರಾಗ್ರಾಫ್ ಮಾಡೋದು ಹೇಗೆ, ಒಂದು ವಾಕ್ಯ ಜೋಡಣೆಗಳನ್ನು ಮಾಡೋದು ಹೇಗೆ, ಈ ಅಂಶಗಳನ್ನು ಕುರಿತು ಈ ಗೋಷ್ಠಿಯಲ್ಲಿ ಬೆಳಕು ಚೆಲ್ತೇವೆ. ಮತ್ತು ಇನ್ನೊಂದು ಬಹಳ ಪ್ರಮುಖವಾದದ್ದು, ನಮ್ಮ ಸಂಶೋಧನಾ ಬರಹಗಳ ಗುಣಮಟ್ಟ ಹೆಚ್ಚಾಗಬೇಕಾದ್ರೆ ನಮ್ಮ ಅಡಿಟಿಪ್ಪಣಿಗಳನ್ನು ಕೊಡೋದು ಹೇಗೆ ಅಂತ. ಉಲ್ಲೇಖಗಳನ್ನೇ ಅಡಿಟಿಪ್ಪಣಿ ಅಂತ ಅಂದ್ಕೊಂಡಿದ್ದೇವೆ. ಆ ಅಡಿಟಿಪ್ಪಣಿಯನ್ನು ಕೊಡುವ ಹಿನ್ನೆಲೆಯಲ್ಲಿಯೂ ಕೂಡ ಯಾವ ಕ್ರಮವನ್ನು ಅನುಸರಿಸಬೇಕು ಇತ್ಯಾದಿ ಈ ತಾಂತ್ರಿಕ ಅಂಶಗಳನ್ನು ಕುರಿತು ಈ ಗೋಷ್ಠಿಯಲ್ಲಿ ನಾವು ಬೆಳಕು ಚೆಲ್ಲಲಿದ್ದೇವೆ. ಸ್ನೇಹಿತರೆ, ಈ ಎಲ್ಲ ಗೋಷ್ಠಿಗಳು 2 ದಿನಗಳ ಕಾಲ ನಡೀತವೆ. ಗೋಷ್ಠಿಗಳನ್ನು ನಿರ್ವಹಿಸೋದಕ್ಕೆ ಆಹ್ವಾನಿಸಿರ್ತಕ್ಕಂಥ ಪ್ರಾಧ್ಯಾಪಕರನ್ನ ಕುರಿತು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ, ಪ್ರಾರ್ಥಿಸ್ಕೊಂಡಿದ್ದೇವೆ. 20 ನಿಮಿಷಗಳಿಗಿಂತ ಹೆಚ್ಚಾಗಿ ಮಾತುಕತೆ ಇರೋದಿಲ್ಲ, ಪ್ರಸ್ತಾವನೆ ಇರೋದಿಲ್ಲ. ಇಬ್ಬರು ಅಧಿಕೃತವಾದ ಸಂಪನ್ಮೂಲ ವ್ಯಕ್ತಿಗಳು 20 ನಿಮಿಷ 40 ನಿಮಿಷ ಅದನ್ನು ಪ್ರಸ್ತಾಪ ಮಾಡ್ತಾರೆ. ಪ್ರತಿ ಗೋಷ್ಠಿಗೆ ಒಬ್ಬೊಬ್ಬರು ಸಮನ್ವಯಕಾರರನ್ನ ಇಟ್ಟಿದ್ದೇವೆ, ಮಾಡರೇಟರ್ನ. ಅವರು ಆ ಚರ್ಚೆಯನ್ನು ಚೌಕಟ್ಟನ್ನು ರೂಪಿಸ್ತಾರೆ. ಚರ್ಚೆ ಆ ನಿರ್ದಿಷ್ಟ ಚೌಕಟ್ಟಿನಲ್ಲಿ ಆಗುವ ಹಾಗೆ ರೂಪಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಉದ್ದಕ್ಕೂ 5 ಗೋಷ್ಠಿಗಳಲ್ಲಿಯೂ ಕೂಡ ಒಂದು ಅಂತರ್ಕ್ರಿಯಾತ್ಮಕ ನೆಲೆಯಲ್ಲಿ ಗೋಷ್ಠಿಗಳು ನಡೀಲಿ ಎನ್ನುವಂಥದ್ದು ನಮ್ಮ ಅಭಿಪ್ರಾಯವಾಗಿದೆ. ಆದ್ದರಿಂದ ಬರುವ ಎಲ್ಲ ಮಂದಿಯೂ ಕೂಡ ನಿಮ್ಮ ನಿರ್ದಿಷ್ಟವಾದ, ಸ್ಪಷ್ಟವಾದ, ನಿಖರವಾದ ಅಭಿಪ್ರಾಯಗಳನ್ನು, ಪ್ರಶ್ನೆಗಳನ್ನು, ನೀವು ಸಂಶೋಧನೆಯ ಸಂದರ್ಭದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಖಚಿತವಾಗಿ ಗುರುತಿಸ್ಕೊಂಡು ಬಂದರೆ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ತಮ್ಮನ್ನೆಲ್ಲರನ್ನು ಮತ್ತೊಮ್ಮೆ ಆಹ್ವಾನಿಸ್ತಾ ಇದ್ದೇನೆ. ಈ ಗೋಷ್ಠಿ, ಈ ಕಮ್ಮಟದ ಉದ್ಘಾಟನೆ ಬೆಳಗ್ಗೆ 10 ಗಂಟೆಗೆ ನಡೆಯುತ್ತೆ. ಡಾಕ್ಟರ್ ರಾಘವ್, ನಾಡಿನ ಶ್ರೇಷ್ಠ ವಿದ್ವಾಂಸರು, ಮೈಸೂರಿನವರು, ಅವರ ಅಧ್ಯಕ್ಷತೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಉದ್ಘಾಟನಾ ನುಡಿಗಳ ಜೊತೆಗೆ ಇಡೀ ಸಾಹಿತ್ಯ ಬೋಧನೆ, ಕನ್ನಡ ಭಾಷಾ ಬೋಧನೆ, ಕನ್ನಡ ಸಂವರ್ಧನೆ ಈ ಎಲ್ಲವನ್ನು ಕುರಿತು ಬೆಳಕು ಚೆಲ್ಲಲಿದ್ದಾರೆ. ಮತ್ತು ಕೊನೆಯದಾಗಿ ಸಮಾರೋಪ ಸಮಾರಂಭವನ್ನು ಅಧ್ಯಕ್ಷತೆಯನ್ನು ರಾಮಕೃಷ್ಣ ಅವರು ವಹಿಸಲಿದ್ದಾರೆ. ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಸಂತೋಷ್ ಆನಗಲ್ ಅವರು
ಸಮಾರೋಪ ಭಾಷಣವನ್ನು ಮಾಡಲಿದ್ದಾರೆ. ಸಂಪನ್ಮೂಲ ಕೇಂದ್ರದ ನಿವೃತ್ತ ನಿರ್ದೇಶಕರಾದಂಥ ಡಾಕ್ಟರ್ ತುಕಾರಾಮ್ ನಮ್ಮೊಂದಿಗೆ ಆ ಸಂದರ್ಭದಲ್ಲಿ ಇರಲಿದ್ದಾರೆ. ಈ ಅಂಶಗಳೆಲ್ಲವನ್ನೂ ನಿಮ್ಮ ಗಮನಕ್ಕೆ ತರ್ತಾ ಈ ಕಮ್ಮಟವನ್ನು ಯಶಸ್ವಿಗೊಳಿಸೋದಕ್ಕೆ ನಿಮ್ಮ ಸಹಾಯ, ಸಲಹೆ, ಮಾರ್ಗದರ್ಶನವನ್ನು ಕೊಡ್ತಾ ಈ ಕಮ್ಮಟದಲ್ಲಿ ನಿಮ್ಮೆಲ್ಲರೂ ಭಾಗವಹಿಸಿ ಸಕ್ರಿಯವಾಗಿ ಕಮ್ಮಟವನ್ನು ಯಶಸ್ವಿಗೊಳಿಸುವುದರ ಮೂಲಕ ಕನ್ನಡವನ್ನು ಕಟ್ಟಿ ಬೆಳೆಸುವ ಹಿನ್ನೆಲೆಯಲ್ಲಿ ನಮ್ಮ ಕಿಂಚಿತ್ ಸೇವೆಯನ್ನು ಕೊಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರನ್ನ ಮಂಡ್ಯದ ಕರ್ನಾಟಕ ಸಂಘಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,